ಪ್ರೊಫೆಸರ್ ಮಾತಾಡಾದ್ಮೇಲೆ ಅದೇ ವಿಷಯನ ಹೈಸ್ಕೂಲ್ ವಿದ್ಯಾರ್ಥಿ ಕೊಟ್ಟರೆ ಆಗಿರುತ್ತೆ ಆಗಿದೆ ಪರಿಸ್ಥಿತಿ. ಬಾಬು ಅವರು ಉಸಿರು ರಕ್ತ ಎಲ್ಲಾನು ಸಿನಿಮಾನೆ. ನಾನು ಎಲ್ಲೋ ಬಡ ರೈತನ ಮಗ, ನಾನು ಒಬ್ಬ ಚಿಕ್ಕ, ಅವರಷ್ಟು ಎಕ್ಸ್ಪೀರಿಯನ್ಸ್ ನನಗಿಲ್ಲ. ಆದ್ರೆ ಎರಡು ಮಾತಲ್ಲಿ ಒಂದು ನೆನಪು ಮತ್ತೆ ಇನ್ನೊಂದು ಆಕ್ರೋಶದಲ್ಲಿ ನನ್ನ ಮಾತು ಮುಗಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸುಮಾರು 78 ಅನ್ಸುತ್ತೆ ಬಾಬು, 78 ಅನ್ಸುತ್ತೆ. ನಮ್ದು ಮಾಗಡಿ ರೋಡ್ ಇಲ್ಲೇ, ಇಲ್ಲಿಂದ ಫರ್ಲಾಂಗ್ ನಮ್ಮ ಮನೆ ಇತ್ತು. ಬಾಬು ಅವ್ರದ್ದು ಸಿನಿಮಾ ರಿಲೀಸ್ ಆಗಿತ್ತು ನಾಗರಹೊಳೆ. ನಾಗರಹೊಳೆನಲ್ಲಿ ಒಂದು ಸಣ್ಣ ಮರಿ ಆನೆಯನ್ನು ಯೂಸ್ ಮಾಡಿದ್ರು ಅವರು ಪ್ರಚಾರಕ್ಕೆ. ಆವತ್ತಿನ ದಿನಗಳಲ್ಲಿ ಹೇಗೆ ಅದನ್ನ ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಇಡೀ ಬೆಂಗಳೂರಿನಲ್ಲಿ ಅದಕ್ಕೊಂದು ಮೇಲ್ಗಡೆ ಹೆಗಲ ಮೇಲೆ ನಾಗರಹೊಳೆಯಲ್ಲಿ ನನ್ನನ್ನು ನೋಡಿ ಆನಂದಿಸಿ ಅಂತ ಒಂದು ಅದಕ್ಕೆ ಗೌನ್ ಹಾಕ್ಬಿಟ್ಟು ಇಡೀ ಬೆಂಗಳೂರು ಪ್ರಚಾರ ಮಾಡ್ತಾರೆ. ಆ ಆನೆ ನೋಡೋದಕ್ಕೆ ದೊಡ್ಡ ಕ್ರೌಡ್. ನಾವು ಆನೆ ಅಲ್ಲೇ ಹಾಗೆ ಹೋಗ್ಬಿಡುತ್ತಂತೆ ಅಜಯನಗರದಲ್ಲಿ, ಮಾಗಡಿ ರೋಡ್ ಬರೋದಿಲ್ವಂತೆ, ನೋಡ್ಕೊಂಬಂದ್ಬೇಡ ಅಂತ ಎಲ್ಲ ಗುಂಪಾಗಿ ಬಂದು ಇಲ್ಲಿ ಆನೆ ನೋಡಿ ಹೋಗಿದ್ ನೆನ್ಪು. ಆನೆ ಮಾಲಕಿನ ಜೊತೆ ನಾನು ಮುಂದೆ ವ್ಯವಹಾರ ಮಾಡ್ತೀನಿ ಅಂತ ಖಂಡಿತ ನನಗೆ ಯಾವುದೇ ಒಂದು ಇದು ಇರ್ಲಿಲ್ಲ. ಬಾಬು ಅವರ ಜೊತೆ ಇದು ನಂದು 4ನೇ ಸಿನಿಮಾ ಅನ್ಸುತ್ತೆ. ಹೂವನ್ನು ನಾನು ಬಿಕೆಟಿ ತಗೊಂಡಿದ್ದೆ, ಮುಂಗಾರಿನ ಮಿಂಚು, ಮತ್ತೆ ಕೋತಿಗಳು ಕೋತಿಗಳು, ಮತ್ತೆ ಕುರುಗಳ ಕುರುಗಳು, ಕೆಲವು ಏರಿಯಾಗಳಿಗೆ ಮಾತ್ರ ತಗೊಂಡಿದ್ದೆ. ಸಂಪೂರ್ಣವಾಗಿ ಎಂಟೈರ್ ಕರ್ನಾಟಕ ಅಂತ ಮಾಡ್ತಾ ಇರೋದು ಅವ್ರ ಜೊತೆ ಈ ಸಿನಿಮಾನೇ ನಾನು ಒಳ್ಳೆಯದಾಗಿ ಒಂದು. ನಾನು ಮೊದಲೇ ಹೇಳಿದೆ, ಬಾಬು ಅವ್ರದವ್ರು ಹುಟ್ಟ ಸಿನಿಮಾನೇ. ನಾವಾದ್ರೂ ಸ್ವಲ್ಪ ಬೇರೆಗಳನ್ನ ಎಲ್ಲ ಒಂಚೂರು ಇಟ್ಕೊಂಡಿದೀವಿ ಹಳ್ಳಿನಲ್ಲಿ. ಈಗ್ಲೂ ಸಿನಿಮಾ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪರವಾಗಿಲ್ಲ, ಹೋಗಿ ಒಂದು ರಾಗಿನೂ ಬೆಳ್ಕೊಂಡು ತಿನ್ಬೋದು ಅನ್ನೋ ಪ್ರಭಾವ. ಬಟ್ ಅವ್ರು ಆಗಲ್ಲ ಪಾಪ, ಅವ್ರ ಉಸಿರು ನಿದ್ದೆ ಎಲ್ಲವೂ ಸಿನಿಮಾನೇ. ಅವ್ರು ಮಾಡಿದ ತಪ್ಪುಗಳನ್ನೇ ನಾವು ಮಾಡಿದೀವಿ ಜೀವನದಲ್ಲಿ ಸಿನಿಮಾದಲ್ಲಿ. ಹಾಗಾದಾಗ 10 ಸರಿ ನಮ್ಗೆ ಅವಕಾಶಗಳು ಬಂದಾಗ್ಲೂ ನಾವು ಸಿನಿಮಾ ದುಡ್ಡನ್ನು ತೆಗೆದು ಮತ್ತೆ ಸಿನಿಮಾಗೆ ಹಾಕಿದ್ವಿ. ಬೇರೆಯವ್ರ ತರ ಯೋಚನೆ ಮಾಡಿ ಅಕ್ಕಪಕ್ಕ ಸ್ವಲ್ಪ ಯೋಚನೆ ಮಾಡಿದ್ರು ನಾವು ಇವತ್ತೆಲ್ಲ ಇರ್ತಾ ಇದ್ವಿ. ಆದ್ರೆ ಆ ಸಿನಿಮಾ ಪ್ರೀತಿ ಅನ್ನೋದು ಒಂದು ಇದೆಯಲ್ಲ, ಅದು ಕರ್ಕೊಂಡು ಹೋಗ್ಬಿಡುತ್ತೆ, ಅದು ಎಳ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗೆ ಒಂದು ವಾರದಿಂದ ಬಾಬು ಅವ್ರ ಬಗ್ಗೆ ಈ ಮಾತುಗಳನ್ನ ಕೇಳಿ 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 ಮತ್ತೆ ನಾನು ಅದು ಹೇಳೋದ್ ಚೆನ್ನಾಗಿರಲ್ಲ. ಅವರ ಸಿನಿಮಾ ಪ್ರೀತಿ ಬಗ್ಗೆ ಯಾರು ಪ್ರಶ್ನೆ ಮಾಡುವಂತದಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇನ್ನೊಂದು ಆಕ್ರೋಶದ ಒಂದು ದನಿನ ನಾನು ಇಲ್ಲಿ ಎತ್ತಲೇಬೇಕಾಗಿದೆ. ಈಗ ಎಲ್ರು ಮಾತಾಡಿದಿರ ಬಗ್ಗೆ, ಆದ್ರೆ ನಾನು ಸ್ವಲ್ಪ ಅಧಿಕಾರಿತ್ವವಾಗಿ ಮಾತಾಡ್ಬಲ್ಲೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮತ್ತೆ ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ಥಿಯೇಟರ್ಗಳು ಮುಚ್ತಾ ಇದ್ದಾರೆ. ಬೆಂಗಳೂರು ಸಿಟಿನಲ್ಲಿ ಮಲ್ಟಿಲಿಂಗ್ಯುವಲ್ ಹೋಗೋ ಕಡೆ ಸಿನಿಮಾ ಥಿಯೇಟರ್ಗಳು ಜಾಸ್ತಿ ಆಗ್ತಾ ನಿಜ, ಒಪ್ಕೊಳ್ತೀವಿ. ಆದ್ರೆ ನಮಗೆ ಕನ್ನಡ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿತ್ತಂತ ಚಿತ್ರಮಂದಿರಗಳು ಇವತ್ತು ಬಹುತೇಕ ಮುಚ್ಚೋಗ್ತಾ ಇದಾವೆ. ಯಾಕೆ ಅನ್ನೋದು ಪ್ರಶ್ನೆ. ಆದಿತ್ಯ ಅವರು ಭಾಗತ್ ಹೇಳಿದ್ರು, ಮಲ್ಟಿ ಸ್ಟಾರ್ ಕಾಸ್ಟ್ ಪಿಕ್ಚರ್ಗಳು ಕೂಡ ಬರಬೇಕು. ಇವತ್ತು ಮೋಹನ್ ಲಾಲ್ ತರದವರು ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ, 5 ಸಿನಿಮಾ ಮಾಡ್ತಾರೆ. 75ನೇ ವಯಸ್ಸಿನಲ್ಲಿ ಮಮ್ಮೂಟಿ ಅವರು 4 ಸಿನಿಮಾ ಮಾಡ್ತಾರೆ, ರಜನಿಕಾಂತ್ ಅವ್ರು ಸಿನಿಮಾ ಮಾಡ್ತಾರೆ. ನಮ್ಮವ್ರಿಗೆ ಏನಾಗಿದೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಅಮಲ್ನ ತಲೆ ಏರಿಸ್ಕೊಂಡ್ಬಿಟ್ಟು ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ. ಪ್ಯಾನ್ ಇಂಡಿಯಾ ಅನ್ನೋದು ನಾವು ಮಾಡೋವಂಥದ್ದಲ್ಲ, ಅದಾಗದೆ ಆಗ್ಬೇಕು. ನನ್ನ ಭಾವನೆಯಲ್ಲಿ ಪ್ಯಾನ್ ಇಂಡಿಯಾ ಅನ್ನೋದು ಅದಾಗದೆ ಆಗ್ಬೇಕು. ನಾವು ಪ್ಯಾನ್ ಇಂಡಿಯಾ ಮಾಡಕ್ ಹೋದಾಗ ಅದು ಪ್ಯಾನ್ ಎಲ್ಲೆಲ್ಲೂ ವಾಲ್ಕೊಂಡ್ಬಿಡುತ್ತೆ ಒಂದ್ಸರಿ. ಹಾಗಾಗಿ ಏನಾಗುತ್ತೆ, ಒಂದು ಸಿನಿಮಾ ಮಾಡಿ ಇನ್ನು 5 ವರ್ಷ 6 ವರ್ಷದವರೆಗೂ ನಾನು ಸಿನಿಮಾ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಭಯ ಕಾಡ್ತಾ ಇರುತ್ತೆ. ಅವ್ರು ಏನ್ ಮಾಡಿದ್ರು ಅದಕ್ಕಿಂತ ದೊಡ್ಡದೇ ಮಾಡ್ಬೇಕು ಹೊರತು ಚಿಕ್ಕದ್ ಮಾಡಕ್ ಆಗಲ್ಲ. ಚಿಕ್ಕದ್ ಮಾಡಿದ್ರೆ ಎಲ್ಲಿ ಮೂಲೆ ಗುಂಪು ಆಗ್ಬಿಡ್ತೀವ ಅನ್ನೋ ಒಂದು ಭಯ ಕಾಡ್ತಾ ಇದೆ. ದಯವಿಟ್ಟು ಆ ಭಯವನ್ನ ಬಿಟ್ಟು ಕನ್ನಡ ಚಿತ್ರರಂಗದ ಸ್ಟಾರ್ಗಳು, ಕನಿಷ್ಠ ರಾಜ್ಕುಮಾರ್ ಅವ್ರು ಮಾಡ್ತಾ ಇದ್ದಾರೆ, ಅಂಬರೀಷ್ ಅವ್ರು ಮಾಡ್ತಾ ಇದ್ದಾರೆ, ಕನಿಷ್ಠ ವರ್ಷಕ್ಕೊಂದು 3-4 ಸಿನಿಮಾ ನಾಡು ಮಾಡಿದ್ರೆ ಈಗ ಮುಚ್ಚೋಗ್ತಾರ ಥಿಯೇಟರ್ಗಳು ಉಳಿತವೆ, ಇಂಡಸ್ಟ್ರಿನೂ ಸ್ವಲ್ಪ ಉಳಿಯುತ್ತೆ. ಒಂದು. ಎರಡನೇದು, ಈ OTT ಅನ್ನೋ ಮಹಾಮಾರಿ ಅಂತ ಹೇಳಕ್ಕಾಗಲ್ಲ. ಯಾವ್ದನ್ನ ಬಂದನ್ನ ನಾವು, ಅದು ಪಾರ್ಟ್ ಆಫ್ ಅವರ್ ಇಂಡಸ್ಟ್ರಿನೇ ಅದು ಇವತ್ತು. ಅದನ್ನ ನಾನು ಖಂಡಿತ ಆ ಪದನ ವಾಪಸ್ ತಗೊಳ್ತೀನಿ. ಬಟ್ ಅದ್ರ ಜೊತೆ ನಾವು ಹೋಗುವಾಗ ಕನಿಷ್ಠವಾಗಿ ಒಂದು ಸ್ಪೇಸ್ ಕೊಡ್ಬೇಕಾಗುತ್ತೆ ನಾವು. ಫಾರ್ ಎಕ್ಸಾಂಪಲ್, ಇವಾಗ ಕಾಂತಾರ ಚಾಪ್ಟರ್ 2 ಪ್ರತಿನಿತ್ಯ ಇವತ್ತು 3-4 ಕೋಟಿ ಕಲೆಕ್ಟ್ ಮಾಡ್ತಾ ಇದೆ ಆ ಸಿನಿಮಾ. ಈಗ 30ನೇ ತಾರೀಕು ಅದು OTT ನಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ನೆನೆಯಿಂದ ರಫ್ ಅಂತ ಕಲೆಕ್ಷನ್ಸ್ ಎಲ್ಲ ಬಿದ್ದೋಗಿದೆ. ಜನಕ್ಕೆ ಏನಂದ್ರೆ 500 ರೂಪಾಯಿ ಕೊಟ್ಟು ಯಾಕೆ ಒಂದು ಥಿಯೇಟರ್ ನಲ್ಲಿ ಹೋಗಿ ನೋಡ್ಬೇಕು, ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡ್ಬೋದಲ್ಲ 50 ರೂಪಾಯಿ ಕೊಟ್ರೆ ಅನ್ನೋ ಮನೋಭಾವ. 4 ವಾರಕ್ಕೆ ಶತಸಿದ್ಧ ಆ ಸಿನಿಮಾ ಬಂದೇ ಬರುತ್ತೆ OTT ಕನ್ಫರ್ಮ್ ಆದ್ರೆ. ನಾನಾಗ್ಲಿ ನೀವಾಗ್ಲಿ ಯಾಕೆ ಹೋಗ್ತೀವಿ ಥಿಯೇಟರ್ಗೆ ಅಲ್ವಾ? ಸೊ ಇದನ್ನ ದಯವಿಟ್ಟು ದೊಡ್ಡ ನಿರ್ಮಾಪಕರು ಏನಿದ್ದಾರೆ, ಸಣ್ಣ ನಿರ್ಮಾಪಕರು ಇವತ್ತು ಅವ್ರನ್ನ ನಾವು ತಡೆ ಹಿಡಿಯಕ್ಕಾಗಲ್ಲ ಪಾಪ. ಅಂದ್ರೆ ಅವರು ಈ ಅವರ ಲೆವೆಲ್ಗೆ ಪ್ರಚಾರನೂ ಮಾಡಕ್ಕಾಗಲ್ಲ, ಅವರು ಸಿನಿಮಾ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಅವ್ರಿಗೆ ಸೇಫ್ಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಪಾಪ ಮಾಡ್ಬೇಕಾಗುತ್ತೆ. ಈ ದೊಡ್ಡ ಸಿನಿಮಾ ದೊಡ್ಡ ನಿರ್ಮಾಪಕರು ಅಂತ ಏನ್ ಕರ್ಸ್ಕೊಳ್ತಾ ಇದಾರೆ, ನನ್ನ ರಿಕ್ವೆಸ್ಟ್ ಈ ವೇದಿಕೆ ಮೂಲಕ ಕನಿಷ್ಠ ಒಂದು 8 ವಾರಗಳ ಕಾಲ ಅವ್ರನ್ನು ಅವಕಾಶ ಕೊಡಿ. 3 ವಾರ 4 ವಾರಕ್ಕೆ ನಿಮ್ ಸಿನಿಮಾ OTT ನಲ್ಲಿ ಬಂದ್ಬಿಟ್ರೆ ನಿಮ್ಮ ಸಿನಿಮಾ ಬೆಳೆಸ್ಬೋದು. ಬಟ್ ಆ OTT ನಲ್ಲಿ ಬಂದ ದಿವಸ ರಿಲೀಸ್ ಆಗ್ತಂತ 10 ಸಿನಿಮಾಗಳು ಮಲ್ಕೊಂಡ್ಬಿಡ್ತಾವ ಅವತ್ತು.
ಈ ರೀತಿ ಆಗ್ತಾ ಇದೆ. ದಯವಿಟ್ಟು ಇದು ನನ್ನ ಕಳಕಳಿಯ ಪ್ರಾರ್ಥನೆ. ದೊಡ್ಡ ಸಿನಿಮಾಗಳು ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕನಿಷ್ಠ 8 ವಾರಗಳ ಅವಕಾಶ ಕೊಟ್ರೆ ಸಿನಿಮಾ ಇಂಡಸ್ಟ್ರಿ ಇನ್ನೊಂದು 8-10 ವರ್ಷ ನಾವು ಬದುಕುತ್ತೆ. ಇಲ್ಲ ಅಂದ್ರೆ ಬೇರೆ ತರ ಸ್ವರೂಪದಲ್ಲಿ ಸಿನಿಮಾ ಇರುತ್ತೆ. ಸಿನಿಮಾ ಯಾವತ್ತೂ ಸಾಯೋದಿಲ್ಲ, ಸಿನಿಮಾ ಇರುತ್ತೆ. ಆದ್ರೆ ಸಿನಿಮಾಗೆ ಆದ್ರೆ 3 ವಲಯಗಳಲ್ಲಿ 1 ವಲಯ ಮಾತ್ರ ಉಳ್ಕೊಳ್ಳುತ್ತೆ, ಇನ್ನೆರಡು ವಲಯಗಳು ಸತ್ತೋಗ್ತವೆ ಅನ್ನೋ ನನ್ನ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.